ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ ನವೆಂಬರ್ ಥರ್ಡ್ ವೀಕ್ ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ಬ್ಯಾಂಕ್ ಮತ್ತು ನಿಫ್ಟಿಯನ್ನ ಟ್ರೇಡ್ ಮಾಡೋದನ್ನ ಸ್ವಲ್ಪ ನಾವು ವೀಕ್ಲಿ ಅನಾಲಿಸಿಸ್ ಮಾಡೋಣ. ಓಕೆನಾ? ವೀಕ್ಲಿ ಅನಾಲಿಸಿಸ್ ನಮ್ಗೆ ಏನಿದೆಪ್ಪ ಅಂದ್ರೆ ನವೆಂಬರ್ದ ಫಸ್ಟ್ ವೀಕ್ದಲ್ಲಿ ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ. ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಎಲ್ಲಿವರೆಗಪ್ಪ ಅಂದ್ರೆ ಏನಾದ್ರು ಕ್ರಾಸ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದೆ ನಾನು. ಆದ್ರೆ ಇಲ್ಲಿ ಏನಪ್ಪ ನೆಕ್ಸ್ಟ್ ವೀಕ್ ಲಾಸ್ಟ್ ವೀಕ್ ನಾನು ನಿಮ್ಗೆ ಏನು ಹೇಳಿದ್ದಪ್ಪ ಅಂದ್ರೆ ಇದು ಒಂದು ಡೋಜಿ ಕ್ಯಾಂಡಲ್ ಆಗಿದೆ ಅಂತ ಹೇಳಿದೆ. ಓಕೆನಾ? ಇದು ಒಂದು ಡೋಜಿ ಕ್ಯಾಂಡಲ್ ಆಗಿದೆ. ಈ ಡೋಜಿ ಕ್ಯಾಂಡಲ್ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳಿದೆ. ಬಟ್ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬ್ರೇಕ್ ಆಗಿದೆ ಲಾಸ್ಟ್ ಈ ವೀಕ್. ಹೌದಾ? ನೆಕ್ಸ್ಟ್ ವೀಕ್ ಯಾವ ರೀತಿ ವರ್ಕ್ ಮಾಡೋದನ್ನ ಸ್ವಲ್ಪ ನೋಡೋಣ. ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಈ ಒಂದು ರೇಂಜ್ ಅಲ್ಲಿ ಎಷ್ಟು ದಿನ ಏನಾಗುತ್ತಪ್ಪ ಅಂದ್ರೆ ಒಂದು 4 ವಾರ ಮಾರ್ಕೆಟ್ ಪೂರಾ ಏನಾಗುತ್ತಪ್ಪ ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ನಿಂತಿತ್ತು, ಟ್ರೇ ಮಾಡ್ತಾ ಇತ್ತು. ಹೌದಾ? ಮಾರ್ಕೆಟ್ ಈ ರೀತಿ ಹೋಗ್ತದೆ. ಮತ್ತೆ ಇದೊಂದು ಏನಾಗಿದೆಪ್ಪ ಅಂದ್ರೆ ಒಂದು ಬೇರೆಸ್ಟ್ ಪ್ಯಾಟರ್ನ್ ಮಾತ್ರ ಆಗಿದೆ. ಬೇರೆ ಪ್ಯಾಟರ್ನ್ ದಲ್ಲಿ ಬೇರೆಸ್ಟ್ ಪ್ಯಾಟರ್ನ್ ಇದೆ. ನಿಮಗೆ ವೀಕ್ಲಿ ಒಂದು ಅನಾಲಿಸಿಸ್ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ. ಇದು ಏನಪ್ಪಾ ಈ ರೀತಿ ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಬೇರೆಸ್ಟ್ ಪ್ಯಾಟರ್ನ್ ಆಗಿರುತ್ತೆ ಅಂತ ನಮಗೆ ಹೇಳಿದ್ವಿ. ಒಂದು ವೇಳೆ ಮೇಲ್ಗಡೆ ಬೇಕಾದ್ರೂ ಕೂಡ ಕೆಳಗಡೆ ವಾಪಸ್ ಬರುತ್ತೆ, ಅಥವಾ ಕೆಳಗಡೆ ಬೇಕಾದ್ರೆ ಡೈರೆಕ್ಟ್ ಕೆಳಗಡೆ ಹೋಗ್ಬೋದು, ಅಥವಾ ಒಂದ್ ಸ್ವಲ್ಪ ಫುಲ್ ಬ್ಯಾಕ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ವೀಕ್ಲಿ ಒಂದು ಅನಾಲಿಸಿಸ್ ಒಳಗ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಪಾಯಿಂಟ್ಸ್ ಈ ಒಂದು ವೀಕ್ ದಲ್ಲಿ ಮಾರ್ಕೆಟ್ ಒಟ್ಟಿಗೆ ಎಷ್ಟು ರನ್ನಿಂಗ್ ಆಗಿದೆ, ಎಷ್ಟು ರನ್ನಿಂಗ್ ಆಗಿದೆಪ್ಪ ಅಂದ್ರೆ 2174 ಪಾಯಿಂಟ್ ರನ್ನಿಂಗ್ ಆಗಿದೆ. ಹೌದಾ? 2174 ಪಾಯಿಂಟ್ ರನ್ನಿಂಗ್ ಆಗಿದೆ. ಸೊ ಈ ರನ್ನಿಂಗ್ ಆದ ಕೂಡಲೇ ಈಗ ನಾವು ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಸಪೋರ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ಹೇಗಿಂದ ನೆಕ್ಸ್ಟ್ ಸಪೋರ್ಟ್ ಬರ್ತಕ್ಕಂಥದ್ದು ಇದು ಒಂದು ಪೊಸಿಷನ್. ಈ ಒಂದೇನು ಡೋಜಿ ಕ್ಯಾಂಡಲ್ ಇದಲ್ಲ, ಈ ಒಂದೇನು ಎರಡು ಡೋಜಿ ಕ್ಯಾಂಡಲ್ ಅಲ್ಲ, ಈ ಒಂದಿಗೆ ಸಿಸರ್ ಟಾಪ್ ಆಗಿತ್ತು. ಓಕೆ, ಸಿಸರ್ ಬಾಟಮ್ ಆಗಿತ್ತು. ಓಕೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿತ್ತು. ಹೌದಾ? ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ ಈ ಒಂದು ಪ್ಯಾಟರ್ನ್ ಯಾವ ರೀತಿ ಇದೆಪ್ಪ ಅಂದ್ರೆ ಸ್ವಲ್ಪ ನಾವು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರ ಅಂತ ನೋಡ್ಬೋದು. ಹೌದಾ? ಇಲ್ಲಿ ಏನಾಗಿದಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಹೈಯರ್ ಲೋ ಆಗಿತ್ತು, ಹೈಯರ್ ಲೋ ಆಗಿತ್ತು, ಹೈಯರ್ ಹೈಯರ್ ಆಗಿತ್ತು, ಹೈಯರ್ ಹೈ ಆಗಿತ್ತು. ಆದ್ರೆ ಇಲ್ಲಿ ಹೈಯರ್ ಹೈ ಆಗಿದೆ, ಲೋವರ್ ಹೈ ಆಗಿದೆ, ಇಲ್ಲಿ ಲೋವರ್ ಹೈ ಆಗಿದೆ, ಇಲ್ಲಿ ಲೋವರ್ ಹೈ ಆಗಿದೆ, ಇಲ್ಲಿ ಲೋವರ್ ಲೋ ಆಗಿದೆ, ಇಲ್ಲಿ ಲೋವರ್ ಲೋ ಆಗಿದೆ. ಹೌದಾ? ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರುತ್ತೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರುತ್ತೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ರೇಂಜ್ ಅನ್ನ ಬ್ರೇಕ್ ಮಾಡಿದ್ರೆ, ಯಾವ ರೇಂಜ್ ಅಪ್ಪ ಅಂದ್ರೆ ಅದು ಸುಮಾರು 49,754. ಸರಿ, ಸುಮಾರು ನೀವು ಏನ್ ಮಾಡಪ್ಪ ಅಂದ್ರೆ ರೌಂಡ್ ಫಿಗರ್ 49,744 ರೌಂಡ್ ಫಿಗರ್. ಈ 49,744 ಫಿಗರ್ ಏನಾದ್ರು ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಮಾರ್ಕೆಟ್ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಬರುತ್ತೆ. ಇದು ಒಂದೇನಾಗಿದಪ್ಪ ಅಂದ್ರೆ ಇಲ್ಲಿ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಈ ಬೇರೆ ಶಾರ್ಟ್ ಬ್ಲಾಕ್ ಏನ್ ಮಾಡಬಹುದಪ್ಪ, ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದು 49,744 ಬ್ರೇಕ್ ಆಗಿ ಎಲ್ಲಿ ಬರುತ್ತೆ ಡೈರೆಕ್ಟ್ 49,200 ಏನಾಗುತ್ತಪ್ಪ ಮಾರ್ಕೆಟ್ ಬರತಕ್ಕಂಥ ಚಾನ್ಸಸ್ ಇದೆ. ಇದನ್ನು ಬ್ರೇಕ್ ಆದ್ರೆ ಸರಿ ಎಲ್ಲಿ ಬರ್ಬೋದು ಅಂತಪ್ಪ ಅಂದ್ರೆ ಇದನ್ನು ಕೂಡ ಬ್ರೇಕ್ ಆದ್ರೆ ಮಾರ್ಕೆಟ್ ಸೀದಾ ಡೈರೆಕ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಈ ಒಂದು ಟಾಪ್ ದಲ್ಲಿ ಬರುತ್ತೆ. ಓಕೆನಾ? ಈ ಒಂದು ಟಾಪ್ ದಲ್ಲಿ ಯಾಕೆ ಬರುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಸ್ವಲ್ಪ ಇಲ್ಲಿ ಏನಿರುತ್ತೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡಿತ್ತು. ಹೌದಾ? ಇದೇ ರೆಸಿಸ್ಟೆನ್ಸ್ ತಗೊಂಡಿದ್ದು ಇಲ್ಲಿ ಏನಾಗಿದಪ್ಪ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿತ್ತು. ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡಿತ್ತು. ಹೌದಾ? ಸೊ ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡಿದ್ದು, ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಆಮೇಲೆ ಇಲ್ಲಿ ಫುಲ್ ಬ್ಯಾಕ್ ತಗೊಂಡ್ಕಿಸಿಂದ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ತಗೊಂಡು ಇಲ್ಲಿ ಫುಲ್ ಬ್ಯಾಕ್ ತಗೊಂಡು ಇಲ್ಲಿ ಒಂದು ಫುಲ್ ಬ್ಯಾಕ್ ಇದೆ, ಇಲ್ಲಿ ಒಂದು ಫುಲ್ ಬ್ಯಾಕ್ ಇದೆ. ನೋಡ್ರಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು ಈ ಪಾಯಿಂಟ್. ಹೌದಾ? 49,751 ಪಾಯಿಂಟ್ ಏನದಲ್ಲ, ಇದು ಫಸ್ಟಿಗೆ ರೆಸಿಸ್ಟೆನ್ಸ್ ಇತ್ತು. ಹಿಂದಾಡಿ ಏನಾಗಿದೆಪ್ಪ ಅದು ಸಪೋರ್ಟ್ ಝೋನ್ ಆಗಿದೆ. ಇಲ್ಲಿ ಕೂಡ ಸಪೋರ್ಟ್ ಝೋನ್ ಆಗಿದೆ, ಮತ್ತೆ ಇಲ್ಲಿ ಕೂಡ ಏನಾಗಿದೆಪ್ಪ ಸಪೋರ್ಟ್ ಝೋನ್ ಆಗಿದೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ 49,744 ಪಾಯಿಂಟ್ ಏನಿದೆಪ್ಪ ಅಂದ್ರೆ ಈ ಒಂದು ರೇಂಜ್ ಇದು ಒಂದು ಯಾವ ರೀತಿ ವರ್ಕ್ ಮಾಡಿದಪ್ಪ ಅಂದ್ರೆ ಒಂದು ಫ್ಲಿಪ್ ಝೋನ್ ತರ ವರ್ಕ್ ಮಾಡಿದೆ. ಹೌದಾ? ಸೊ ಈ ಫ್ಲಿಪ್ ಝೋನ್ ಯಾವಾಗ ಬ್ರೇಕ್ ಆಗುತ್ತಲ್ಲ ಅವಾಗ ಏನಾಗುತ್ತಪ್ಪ ಡೈರೆಕ್ಟ್ 49,700 ಡೈರೆಕ್ಟ್ ಮಾರ್ಕೆಟ್ ಬರುತ್ತೆ. ಅದು ಬ್ರೇಕ್ ಆದ್ರೂ ಕೂಡ ನೆಕ್ಸ್ಟ್ ಫ್ಲಿಪ್ ಝೋನ್ ಅಲ್ಲಿ ಬರುತ್ತಪ್ಪ ನಮ್ಗೆ 48,400. ಹೌದಾ? 48,400 ಕೂಡ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಫ್ಲಿಪ್ ಝೋನ್ ನಮ್ಗೆ ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸಿಕ್ಕಾಪಟ್ಟಿ ಏನಾಗುತ್ತಪ್ಪ, ಇಲ್ಲಿ ರೆಸಿಸ್ಟೆನ್ಸ್ ಸೆಟ್ ಮಾಡಿದ್ರೆ, 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 ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಹೌದಾ? ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಸೊ ಸಪೋರ್ಟ್ ಕ್ರಿಯೇಟ್ ಆಗಿರೋದ್ರಿಂದ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಫ್ಲಿಪ್ ಝೋನ್ ಇದು 48,499 ಏನಾಗಿದೆಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಝೋನ್ ಇರೋದ್ರಿಂದ ಸ್ವಲ್ಪ ನಾವು ಏನ್ ಮಾಡ್ಕೋಬೇಕಪ್ಪ ನೋಡ್ಕೊಂಡು ನಾವಿಲ್ಲಿ ಕೆಲಸ ಮಾಡೋಣ. ಹೌದಾ?
ಇನ್ನೊಂದು ಸ್ವಲ್ಪ ನೋಡ್ಕೊಂಡ್ರೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ, ಒಂದು ಟ್ರೆಂಡ್ ಲೈನ್ ಕೂಡ ನಾವು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಒಂದು ಹಾಕ್ಬೋದು. ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬಂದಿದೆ. ಈ ಟ್ರೆಂಡ್ ಲೈನ್ ಎಷ್ಟು ಸರಿ ಟಚ್ ಆಗಿದಪ್ಪ, ಡಿಸ್ಪ್ಲೇ ಕೊಟ್ಟಿದೆಪ್ಪ, ಒಂದ್ ಸತಿ ಡಿಸ್ಪ್ಲೇ ಕೊಟ್ಟಿದೆ, 2 ಸತಿ ಕೊಟ್ಟಿದೆ, ಓಕೆ, 3 ಸತಿ ಕೊಟ್ಟಿದೆ, ಹೌದಾ. ಸೊ ಈಗ ಏನಾಗಿದಪ್ಪ ಮಾರ್ಕೆಟ್ ಈ ರೀತಿ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ಕೊಂಡು ಇಲ್ಲಿ ಒಂದ್ ಏನಾಗಿದಪ್ಪ ಅಂದ್ರೆ ಬ್ರೇಕ್ ಆಗಿದೆ, ಹೌದಾ. ಇಲ್ಲಿ ಒಂದು ಸಪೋರ್ಟ್ ಝೋನ್ದಲ್ಲಿ ನಿಂತಿದೆ, ಮತ್ತೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ಕೂಡ ಏನಾಗಿದಪ್ಪ ಹೋಗಿದೆ. ಸೊ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ 49,744 ಬ್ರೇಕ್ ಮಾಡಿದ್ರೆ 49,200 ತನಕ ಹೋಗ್ಬೋದು. ಅದನ್ನು ಬ್ರೇಕ್ ಆದ ಕೂಡ ಏನಾಗುತ್ತೆ 49,400 ತನಕ ಬರ್ಬೋದು. ಆದ್ರೆ ಇಲ್ಲಿ ಏನಾಗ್ಬೋದಪ್ಪ ಅಂದ್ರೆ 49,744 ಬಂದು ಮತ್ತೆ ಮೇಲ್ಗಡೆ 49,700 ಮೇಲೆ ಟಚ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಹೌದಾ. ಅಥವಾ ಡೈರೆಕ್ಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆದ್ರೆ, ಓಕೆ, ಹೆವಿ ಗ್ಯಾಪ್ ಡೌನ್ ಆದ್ರೆ ಏನಾಗ್ಬೋದು, ಹೆವಿ ಗ್ಯಾಪ್ ಡೌನ್ ಆದ್ರೆ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಈ ಒಂದು ರೇಂಜ್ ಅಲ್ಲಿ ಅವ್ರಿಗೆ ಗ್ಯಾಪ್ ಡೌನ್ ಆದ್ರೆ ಏನಾಗ್ತಪ್ಪ, ಫಸ್ಟ್ ಮೇಲ್ಗಡೆ ಹೋಗಿ ಮೇಲ್ಗಡೆ ಹೋಗಿ ಸ್ವಲ್ಪ ಸೆಷನ್ ಮೇಲ್ಗಡೆ ಹೋಗುತ್ತೆ ಒಂದು, ಇಲ್ಲಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಸ್ಟಾಪ್ ಲಾಸ್ ನ ಹಿಟ್ ಮಾಡೋದು, ಓಕೆ. ಈ ರೇಂಜ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದ ಕನ್ಸಲ್ಟೇಷನ್ ಆಗಿ ಈ ಒಂದು ಟ್ರೆಂಡ್ ಲೈನ್ ಏನಿದೆಲ್ಲ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದ ಕೂಡಲೇ 49,400 48,400 ಈ ಒಂದು ಪಾಯಿಂಟ್ ಏನಾದ್ರು 48,400 ಪಾಯಿಂಟ್ ಏನಾದ್ರು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಸೀದಾ ಹೈಯೆಸ್ಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ, ಓಕೆನಾ. ಇದು ಬ್ಯಾಂಕ್ ನಿಫ್ಟಿ ಒಳಗೆ ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ, ಮತ್ತೆ ಆಮೇಲೆ ಇಲ್ಲಿ ಒಂದು ಕೂಡ ನೋಡಿದ್ರೆ ಇಲ್ಲಿನೂ ಕೂಡ ಒಂದು ಏನಾಗಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಬಂದಿದೆ. ಇಲ್ಲಿ ಈ ಟ್ರೆಂಡ್ ಲೈನ್ ಯಾವ ರೀತಿ ಟಚ್ ಆಗಿದಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಟಚ್ ಆಗಿದೆ, ಇಲ್ಲಿ ಒಂದು ಟಚ್ ಆಗಿದೆ, ಓಕೆನಾ. ಇಲ್ಲಿ ಏನಾಗಿದಪ್ಪ ಅಂದ್ರೆ ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್, ಹೌದಾ. ಈ ವೀಕ್ಲಿ ಅನ್ಸೋದ ಈ ರೀತಿ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಟಚ್ ಆಗಿದೆ. ಸೊ ಈ ನೆಕ್ಸ್ಟ್ ವೀಕ್ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಲೊಕೇಶನ್ ಮತ್ತೆ ಈ ಒಂದು ಟ್ರೆಂಡ್ ಲೈನ್ ಟಚ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರ್ಬೋದು ಒಂದು, ಓಕೆನಾ. ಯಾಕಪ್ಪ ಮಾರ್ಕೆಟ್ ಈ ರೀತಿ ಒಂದು ನಿಮ್ಗೆ ಏನು ಹೇಳಿದಿಲ್ಲ ನಮಗೆ ಒಂದು ಬೇರೆ ಸ್ಟಾರ್ಟ್ ಮಾಡಿದೆ, ಈ ರೀತಿ ಮಾರ್ಕೆಟ್ ಓಪನ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಒಂದು ದಿವಸ 2 ದಿವಸ ಮೇಲ್ಗಡೆ ಹೋಗಿ ಒಂದು ಟ್ರೆಂಡ್ ಲೈನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ವಲ್ಪ ರೇಂಜ್ ತಗೊಂಡು ಮಾರ್ಕೆಟ್ ಸೀದಾ ಡೈರೆಕ್ಟ್ ಆಗಿ ಕೆಳಗಡೆ ಬರ್ಬೋದು. ಕೆಳಗಡೆ ಬೀಳಕ್ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಒಂದು ಏನಿದೆಪ್ಪ ಅಂದ್ರೆ ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಇದೆ 50,800 ಏನಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಇದೆ. ಇದೇನಾಗ್ಬೋದಪ್ಪ ಅಂದ್ರೆ ಇದು ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಟಚ್ ಇಲ್ಲಿ ಸ್ವಲ್ಪ ಟಚ್ ಮಾಡ್ಕೊಂಡು ಫುಲ್ ಬ್ಯಾಕ್ ಮಾರ್ಕೆಟ್ ಇದಾಗ ಕೆಳಗಡೆ ಬಂದಪ್ಪ ಅಂದ್ರೆ ಇದು ಫಸ್ಟ್ ಬ್ರೇಕ್ ಮಾಡುತ್ತೆ, ನೆಕ್ಸ್ಟ್ ಇದು ಬ್ರೇಕ್ ಮಾಡುತ್ತೆ, ನೆಕ್ಸ್ಟ್ ಅದು ಬ್ರೇಕ್ ಮಾಡುತ್ತೆ, ಏನಾಗುತ್ತಪ್ಪ ಅಂದ್ರೆ ಇದು ಇದು ಹೋಗ್ಬೋದು 47,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಈ ರೀತಿ ಏನಾಗಬೇಕು ಅಂದ್ರೆ ವೀಕ್ಲಿ ಅನ್ಸೋದಾಗ ಬ್ಯಾಂಕ್ ನಿಫ್ಟಿ ವರ್ಕ್ ಮಾಡುತ್ತಾ. ಇನ್ನು ನಿಫ್ಟಿ ಅನಾಲಿಸಿಸ್ ಯಾವ ರೀತಿ ವರ್ಕ್ ಮಾಡ್ಬೋದಪ್ಪ ಅಂದ್ರೆ ನೀವು ನಿಫ್ಟಿ ಸ್ವಲ್ಪ ನೋಡಿದ್ರಿ, ನಿಫ್ಟಿ ನೋಡ್ರಿ, ನಿಫ್ಟಿ ಯಾವ ರೀತಿ ವರ್ಕ್ ಮಾಡಿದಪ್ಪ ಅಂದ್ರೆ ಇದು ಪ್ಯಾಟರ್ನ್ ಯಾವ ರೀತಿ ಮಾಡಿದಪ್ಪ ಅಂದ್ರೆ ಇದು ಕೂಡ ಏನಾಗಿದೆಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ತನ ಆಗಿದೆ. ಇದು ಶೋಲ್ಡರ್, ಇದು ಹೆಡ್, ಇದು ಶೋಲ್ಡರ್, ಓಕೆ. ಇದು ಕರೆಕ್ಟ್ ಆಗಿ ಏನಾಗಿದೆಪ್ಪ ಅಂದ್ರೆ ಒಂದು ಪ್ಯಾಟರ್ನ್ ಆಗಿದೆ, ಹೌದಾ. ಇದು ಕರೆಕ್ಟ್ ಆಗಿ ಒಂದು ಪ್ಯಾಟರ್ನ್ ಆಗಿದೆ. ಇಲ್ಲಿ ಇದಕ್ಕೆ ಹೆವಿ ಸಪೋರ್ಟ್ ಇರ್ತಕ್ಕಂಥದ್ದು ಇದು ಒಂದು ಪಾಯಿಂಟ್ ನಾವು 23,000 ಇದಕ್ಕೆ ಹೆವಿ ಸಪೋರ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 23,000 ಒಂದು ಹೆವಿ ಸಪೋರ್ಟ್ ಇದೆ. ಇದೇನಾದ್ರು ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ಏನಾಗಿತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ಎಲ್ಲರಿಗೆ ಬರ್ಬೋದು, ಎಲ್ಲಿಗಪ್ಪ ಅಂದ್ರೆ 22,500 ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. 23,200 ಬೇಕಾದ್ರೆ ಡೈರೆಕ್ಟ್ ಇಲ್ಲಪ್ಪ ಅಂದ್ರೆ 22,000 ರೌಂಡ್ ಫಿಗರ್ ಇದೇನಿದಿಲ್ಲ ಈ ರೌಂಡ್ ಫಿಗರ್ಗೆ ಬರ್ತಕ್ಕಂಥ ನೆಕ್ಸ್ಟ್ ವೀಕ್ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಪ್ಯಾಟರ್ನ್ ಅದೇ ರೀತಿ ಮಾಡಿದೆ, ಹೌದಾ. ಇಲ್ಲಿ ಒಂದಾಗಿದೆ, ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ಹೇಳ್ಬೋದಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬಂದಿದೆ. ಈ ಟ್ರೆಂಡ್ ಲೈನ್ ದಲ್ಲಿ ಏನಾಗಿದೆಪ್ಪ ನೋಡ್ರಿ, ಎಷ್ಟು ಸತಿ ಮಾರ್ಕೆಟ್ ರಿಟೆಸ್ಟ್ ಮಾಡಿದೆ ನೋಡಿ, ಇವತ್ತು ಸತಿ ರಿಟೆಸ್ಟ್ ಮಾಡಿದ್ವಿ, ಸೆಕೆಂಡ್ ಸತಿ ರಿಟೆಸ್ಟ್ ಮಾಡಿದ್ವಿ, ಓಕೆ. ಇದು 3 ಸತಿ ರಿಟೆಸ್ಟ್ ಮಾಡಿದ್ವಿ, 4 ಸತಿ ರಿಟೆಸ್ಟ್ ಮಾಡಿದ್ವಿ, 5 ಸತಿ ರಿಟೆಸ್ಟ್ ಮಾಡಿದ್ವಿ, ಹೌದಾ. ಇದನ್ನ ಆದ ಕೂಡಲೇ ಇಲ್ಲಿ ಮಾರ್ಕೆಟ್ ಏನಾದ್ರು ಈ ಒಂದು ಗ್ಯಾಪ್ ಡೌನ್ ದಲ್ಲಿ ಓಪನ್ ಆದ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ, ಇಲ್ಲಿ ಏನಾದ್ರು ಓಪನ್ ಆದ್ರೆ ಸ್ವಲ್ಪ ಫುಲ್ ಕನ್ಸಲ್ಟೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಈ ಒಂದು ಟ್ರೆಂಡ್ ಲೈನ್ ಏನಾದ್ರು ರೆಸಿಸ್ಟೆನ್ಸ್ ಸೆಟ್ ಮಾಡ್ಕೊಂಡ್ರೆ ಸೀದಾ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದು ಏನಾಗುತ್ತಪ್ಪ ಅಂದ್ರೆ 23,000 ರೌಂಡ್ ಫಿಗರ್ ಬರುತ್ತೆ. 23,000 ರೌಂಡ್ ಫಿಗರ್ ಬಂದ ಕೂಡ ಏನಾಗುತ್ತಪ್ಪ ಡೈರೆಕ್ಟ್ 22,500 ಹೋಗುತ್ತೆ. 22,500 ಏನಾದ್ರು ಇದು ಸಪೋರ್ಟ್ ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ರೌಂಡ್ ಫಿಗರ್ ಎಲ್ಲಿಪ್ಪ ಅಂದ್ರೆ
22,000ಕ್ಕೆ ಮಾರ್ಕೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೌದಾ? ಯಾಕಪ್ಪ ಅಂದ್ರೆ ಟ್ರೆಂಡ್ ಲೈನ್ ಇದೇ ರೀತಿ ಬಂದಿದೆ. ಮಾರ್ಕೆಟ್ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಬೇರಿಶ್ ಪ್ಯಾಟರ್ನ್, ಯಾವಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಬೇರಿಶ್ ಪ್ಯಾಟರ್ನ್ ಮಾಡಿದೆ. ಆಮೇಲೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದೆ ಔಟ್ ಕ್ಯಾಚ್ ಟಾಪ್ ಟು ಬಾಟಮ್ ಅಂತ ಕಿಶಿಂದ ಮಾರ್ಕೆಟ್ ಎಲ್ಲಿದೆಪ್ಪ ಅಂದ್ರೆ ಮೇಲ್ಗಡೆ ಇದೆ ಇವಾಗ. ಕೆಳಗಡೆ ಇಲ್ಲ, ಮಾರ್ಕೆಟ್ ಮೇಲ್ಗಡೆ ಇದೆ. ಸೊ ಹೀಗಾಗಿ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಆದ್ರೆ ಇನ್ನೊಂದು ಚಾನ್ಸಸ್ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲೇ ಏನಾದ್ರು ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಒಂದು ರೌಂಡ್ ಫಿಗರ್ ಇದೆ 24,000. ಈ 24,000ಕ್ಕೂ ಸ್ವಲ್ಪ ಏನ್ ಮಾಡಬಹುದಪ್ಪ ಅಂದ್ರೆ ರಿಟೆಸ್ಟ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ 23,000 ನೋಡ್ರಿ, ಒಂದ್ ಸತಿ ಟೆಸ್ಟ್ ಮಾಡಿದ್ರೆ 2 ಸತಿ, 3 ಸತಿ, 4 ಸತಿ, 5 ಸತಿ, 6 ಸತಿ, 6 ಸತಿ 6 ಟೈಮ್ಸ್ ಏನ್ ಮಾಡಬೇಕು ಅಂದ್ರೆ ರಿಟೆಸ್ಟ್ ಮಾಡಿದ್ರೆ 6 ಟೈಮ್ ರಿಟೆಸ್ಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ ಈ ವೀಕ್ದಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಬಟ್ ಎಲ್ಲಿವರೆಗೂ ಅಂದ್ರೆ ಈ ಒಂದು ಕ್ಯಾಂಡಲ್ 50% ನೀವು ಹಿಡ್ಕೋಬಹುದು. ಈ ಒಂದು ಕ್ಯಾಂಡಲ್ 50% ಹಿಡ್ಕೊಂಡ್ರೆ ಇಲ್ಲಿ ಬರುತ್ತಪ್ಪ ಅಂದ್ರೆ ಎಕ್ಸಾಕ್ಟ್ ಆಗಿ 23,888 ಬರುತ್ತೆ. ಹೌದಾ? ಇದೇನಾದ್ರೂ ಈ ಒಂದು ಪ್ಲೇಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಈ ಒಂದು ರೇಂಜ್ ಅಲ್ಲಿ ಇದೇನಿದೆಲ್ಲ ಇದು ಕ್ರಾಸ್ ಆಗಿದೆಲ್ಲ, ಈ ಕ್ರಾಸ್ ಆದಲ್ಲಿ ಮಾರ್ಕೆಟ್ ರೆಸಿಸ್ಟೆನ್ಸ್ ತಗೊಂಡ್ರೆ ಸೀದಾ ಮಾರ್ಕೆಟ್ ಏನಪ್ಪ ಅಂದ್ರೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸ್ವಲ್ಪ ಎರಡೂ ಕೂಡ ಏನ್ ಮಾಡ್ರಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿನೂ ಕೂಡ ಏನಿದೆಪ್ಪ ಅಂದ್ರೆ ಒಂದು ಬೇರೆ ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ ನೋಡಿ, ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ, ಇಲ್ಲಿನೂ ಕೂಡ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಸೇಮ್ ಆಗಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಇದೆ, ಮತ್ತೆ ಇಲ್ಲಿನೂ ಕೂಡ ಏನಿದೆಪ್ಪ ಸಪೋರ್ಟ್ಸ್ ಇದಾವೆ. ಇಲ್ಲಿ ಒಂದು ಸಪೋರ್ಟ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಇದೆ, ಮತ್ತೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಈ ಸಪೋರ್ಟ್ ಗಳನ್ನ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ಅದೇ ರೀತಿಯಾಗಿ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಈ ಒಂದು ಟ್ರೆಂಡ್ ಲೈನ್ ಗೆ ರೆಸ್ಪೆಕ್ಟ್ ಕೊಡ್ಕೊತ ಬಂದ್ರೆ ಮಾರ್ಕೆಟ್ ತುಂಬಾನೇ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ನವೆಂಬರ್ ನೆಕ್ಸ್ಟ್ ವೀಕ್ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡೋದು ಒಳ್ಳೇದು. ಓಕೆ, ಥ್ಯಾಂಕ್ ಯು.